ಒಂದು ಹಳ್ಳಿಯಲ್ಲಿ ಜಮೀನ್ದಾರ ರಣವೀರ್ ಒಬ್ಬ ಇದ್ದ. ಅವನು ಹಳ್ಳಿಯಲ್ಲಿ ಜಮೀನ್ದಾರ ಬಹಳ ಪ್ರಭಾವವಿತ್ತು. ಹಳ್ಳಿಯ ಜನರು ಯಾವಾಗಲೂ ಜಮೀನ್ದಾರರ ಮಾತನ್ನು ತಿರಸ್ಕರಿಸುತ್ತಿರಲಿಲ್ಲ. ಜಮೀನ್ದಾರನು ಹಳ್ಳಿಯವರಿಂದ ಲಾಭ ಗಳಿಸಿದ್ದರೂ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಅವರೊಂದಿಗೆ ದಯಾಳು ವ್ಯಕ್ತಿ ಎಂಬ ಭಾವನೆ ನೀಡುತ್ತಿದ್ದ. ಒಂದು ದಿನ ಜಮೀನ್ದಾರನು ತನ್ನ ವ್ಯಕ್ತಿಯೊಂದಿಗಾಗಿ ಹಳ್ಳಿಗೆ ಬರುತ್ತಾನೆ. ಹಳ್ಳಿ ಮಧ್ಯೆ ಒಂದು ಗದ್ದೆ ಗುತ್ತಿಗೆದಾರ ಹತ್ತಿರ ಹೋಗಿ, ಗದ್ದೆ ಗುತ್ತಿಗೆದಾರ, ಅಯ್ಯೋ ಜಮೀನ್ದಾರ ಸರ್, ನೀವು ಇಲ್ಲಿ, ನೀವು ಕೇವಲ ಕರೆದಿರಬೇಕೆಂದು ಜಮೀನ್ದಾರ ಇಲ್ಲಿ ಹಾದು ಹೋಗ್ತಾ ಇದ್ದು, ಅಂತೇನು ಕೆಲಸವಿದೆ ಅಂತ ನಿನ್ನೊಂದಿಗೆ ಹೇಳಿಕೊಳ್ಳೋಣ ಅಂದ್ರೆ ಖುಷಿಕ, ಹೇಳಿ ಸಾಹೇಬ್, ಏನು ಕೆಲಸ ಇದೆ? ಜಮೀನ್ದಾರ, ನಾಳೆ ಬೆಳಗ್ಗೆ ನನ್ನ ಹೊಲಕ್ಕೆ ನಿನ್ನ ಹಗ್ಗ ತಗೊಂಡು ಬಾ. 2 ಹೊಲಗಳನ್ನು ಹೂಳಬೇಕಾಗಿದೆ, ಅಲ್ಲಿ ಬೆಳೆ ಹೂಡಬೇಕಾಗಿದೆ. ಬೇರೆ ಜನರಿಗೂ ನಾನೇ ಹೇಳಿದ್ದೇನೆ, ನೀನು ಟೈಮಿಗೆ ಬಾ. ಖುಷಿಕ, ಖಂಡಿತ ಸಾಹೇಬ್, ನಾನು ಸಮಯಕ್ಕಿಂತ ಮೊದಲು ಬಂದು ಹೋಗ್ತೀನಿ, ನೀವು ಚಿಂತೆ ಮಾಡಬೇಡಿ. ಹಳ್ಳಿಯ ಜನರು ಜಮೀನ್ದಾರನಿಗೆ ಬಹಳ ಗೌರವ ಕೊಡುತ್ತಿದ್ದರು. ಜಮೀನ್ದಾರನು ಕೂಡ ಹಳ್ಳಿಯವರ ಕೆಲಸಗಳಲ್ಲಿ ಸಹಾಯ ಮಾಡುತ್ತಲೇ ಇರುತ್ತಿದ್ದ. ಆದರೆ ಜಮೀನ್ದಾರರ ಏಕೈಕ ಮಗನು ಅಜಯ್ ಹಳ್ಳಿಯವರನ್ನು ಅಸಹ್ಯವಾಗಿ ನೋಡುತ್ತಿದ್ದ. ಹಳ್ಳಿಯವರು ಕೂಡ ಅವನಿಗೆ ಗೌರವ ತೋರಿಸುತ್ತಿರಲಿಲ್ಲ ಮತ್ತು ಅವನೊಂದಿಗೆ ಯಾರೂ ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ. ಏಕೆಂದರೆ ಆತನ ಸ್ವಭಾವವೇ ಬೇರೆಯವರನ್ನು ನಿಂದಿಸುವಂಥದ್ದು. ಅವನು ಸಂಪೂರ್ಣವಾಗಿ ಕೆಟ್ಟವನಾಗಿದ್ದ. ಒಂದು ದಿನ ಜಮೀನ್ದಾರನ ಮಗ ಅಜಯ್ ಹಳ್ಳಿಯ ಸುಮಾ ಎಂಬಳ ಮಗಳು ಸಹನಾ ಜೊತೆ ಏನೋ ಸಂಶಯವಾಗಿ ನೋಡಲಾಗುತ್ತಾನೆ. ಅದನ್ನು ಹಳ್ಳಿಯ ಬಡ್ಡಿ ಮಗುವಾಗಿರುವ ಕಾವೇರಿ ನೋಡುತ್ತಾಳೆ. ನಂತರ ಕಾವೇರಿ ಅಬ್ಬಿಕೊಳ್ಳುತ್ತಾ ಓಡುತ್ತಾಳೆ. ಕಾವೇರಿ, ಅಯ್ಯೋ ಸುಮಾ, ಓ ದೊಡ್ಡ ವಿಷಯ, ನೋಡಿದೆಯಾ? ಎಷ್ಟೋ ದಿನದಿಂದ ನೀನು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ನೆನೆಸ್ಕೊಂಡು ನಾನು ನಿನ್ನ ನೋಡೋಣ ಅಂತ ಬಂದೆ. ಸುಮಾ, ನಾನು ಚೆನ್ನಾಗಿದ್ದೀನಿ. ಮನೆಯ ಕೆಲಸಗಳಿರುತ್ತವೆ, ಅದಕ್ಕೆ ಹತ್ತಿರ ಹೊರಗೆ ಬರೋಕ್ಕೆ ಆಗಲಿಲ್ಲ. ನೀನು ಹೇಗೆ ಇದೆಯಾ? ಎಂಥದ್ದು ಬಂದಿದ್ದು? ಕಾವೇರಿ, ನಾನು ಚೆನ್ನಾಗಿದ್ದೀನಿ, ಆದರೆ ನಿನ್ನ ಮಗಳು ಎಲ್ಲಿದ್ದಾಳೆ? ಮನೆಯ ಕೆಲಸ ಮಾಡೋದಿಲ್ಲವೇನೋ ಅವಳು? ಇಲ್ಲ, ಇತ್ತೀಚೆಗೆ ಪ್ರೇಮ ಅಂತಲೇ ಕಾಲ ಕಳೆಯೋಕೆ ಶುರು ಮಾಡಿದ್ಲಾ? ಸುಮಾ, ಏನು ಮಾತಾಡ್ತಿದ್ಯಾ ಕಾವೇರಿ ನೀನು? ನಾನು ನಿನ್ನ ಬಗ್ಗೆ ಏನು ತಪ್ಪಾಗಿ ಮಾತಾಡಲ್ಲ ಅಂತ ನಿನಗೆ ನನ್ನ ಮಗುವಿನ ಬಗ್ಗೆ ಏನು ಬೇಕಾದರೂ ಹೇಳೋ ಹಕ್ಕಿದೆಯಾ? ಅವಳು ಹೊಲಕ್ಕೆ ಹೋಗಿದ್ದಾಳೆ ಅಂದರೆ ನೀನು ಈ ಪ್ರೇಮ ವಿಷಯ ಅಂತ ಹೇಳ್ತಾ ಇದ್ದೆ, ಅದೇನು ಅರ್ಥ? ಕಾವೇರಿ, ನೀನು ಅನ್ನಬಹುದು ನಿನ್ನ ಮಗಳು ಹೊಲಕ್ಕೆ ಹೋಗಿದಂತೆ, ಆದರೆ ನಾನು ಕೂಡ ಇತ್ತೀಚೆಗಷ್ಟೇ ಹೊಲದಿಂದ ವಾಪಸ್ ಬರ್ತಾ ಇದ್ದೆ. ನಾನು ಮಂಚ ತಗೊಂಡು ಬರ್ತಾ ಇದ್ದಾಗ ನಾನು ನಿನ್ನ ಮಗಳು ಸಹನಾನನ್ನು ನಾನು ಯಾರ ಜೊತೆಗೆ ನೋಡಿದೆಯೋ ಗೊತ್ತಾ? ಸುಮಾ ನಿನ್ನ ಮಗಳನ್ನು ಜಮೀನ್ದಾರರ ಮಗ ಅಜಯ್ ಜೊತೆ ಅಡವಿಯ ಬಳಿಯೇ ಆ ದಂತದ ಮರದ ಕೆಳಗೆ ನಿಂತುಕೊಂಡು ನಕ್ಕು ನಗುತ್ತಾ ಏನೋ ಗುಟ್ಟಾಗಿ ಮಾತನಾಡುತ್ತಾ ಇದ್ದರು. ಸುಮಾ ಆಘಾತದಿಂದ, ಏನು ಹೇಳ್ತಾ ಇದೀಯಾ ನೀನು? ನನ್ನ ಸಹನ ಜಮೀನ್ದಾರರ ಮಗನ ಜೊತೆ ಅದು ಸತ್ಯ ಆಗಿದೆಯಾ? ಆ ದಿನದ ರಾತ್ರಿ ಹಳ್ಳಿಯಲ್ಲಿ ಬಿರುಸಿನ ಗಾಳಿಯೊಂದಿಗೆ ಏನೋ ಕತ್ತಲು ಚಟುವಟಿಕೆ ನಡೆದಿತ್ತು. ಸಹನ ಮನೆಗೆ ಮರಳೇ ಇಲ್ಲ. ಸುಮಾ ಚಿಂತೆಯಲ್ಲಿ ಕಳೆದು ಹೋಗಿದ್ದಳು. ಬೆಳಗ್ಗೆ ಹೊತ್ತಲ್ಲೇ ಹಳ್ಳಿಯ ದೇವಾಲಯದ ಹಿಂಭಾಗದಲ್ಲಿ ಒಂದು ಶವ ದೊರಕಿತು. ಅದು ದಂಗಾಗಿತ್ತು. ಹಳ್ಳಿಯ ಜನರು ಶವದ ಬಳಿಗೆ ಬರುತ್ತಾರೆ. ಸಂಶಯ, ಆತಂಕ, ಕೂಗು. ಸಹನ ಆತ್ಮಹತ್ಯೆ ಮಾಡಿಕೊಂಡಳೋ ಅಥವಾ ಯಾರಾದರೂ ಕೊಂದರೋ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಕೆಲವರು ಹೇಳಿದ್ದು ಒಂದು, ಜಮೀನ್ದಾರರ ಮಗನೊಂದಿಗೆ ಸಂಬಂಧ ಬೆಳೆಸಿದವಳು ಬದುಕಲ್ಲ. ಆ ನಂತರ ಜಮೀನ್ದಾರರ ಮಗ ಅಜಯ್ ಪಾಪವೊಂದನ್ನು ಮರೆಮಾಡಲು ಹೋದ. ಆದರೆ ಸಹನಳ ಆತ್ಮ
ಇನ್ನು ದೇವಾಲಯದ ಹಿಂಭಾಗ ಅಲೆದಾಡುತ್ತಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ರಾತ್ರಿ ಜಮೀನ್ದಾರರ ಮನೆಗೆ ಅಜಯ್ ಮದ್ಯಪಾನ ಮಾಡಿಕೊಂಡು ಒಂಟಿಯಾಗಿ ಹಾಸಿಗೆ ಮೇಲೆ ಕುಳಿತಿರುತ್ತಾನೆ. ಆತನು ಅಹಂಕಾರದಿಂದ ನಗುತ್ತಾ ಯಾರು ನನ್ನನ್ನು ಮುಟ್ಟಲಾರರು ಅಂತ ಹೆಮ್ಮೆ ಪಡುತ್ತಾನೆ. ಆ ಸಮಯದಲ್ಲಿ ಲೈಟ್ ಫಿಕ್ಚರ್ ಆಗುತ್ತದೆ, ಗಾಳಿ ಬೀಸುತ್ತದೆ, ಬಾಗಿಲು ತಾನಾಗಿಯೇ ಮುಚ್ಚುತ್ತದೆ. ದೆವ್ವ ರೂಪದ ಸುಷ್ಮಾ ಪ್ರವೇಶ ಮಾಡುತ್ತಾಳೆ. ಅಜಯ್ ಬೆದರುತ್ತಾನೆ. ಕ್ಷಮಿಸು ಸಹನಾ, ನಾನು ತಪ್ಪು ಮಾಡಿಕೊಂಡಿದ್ದೀನಿ, ದಯವಿಟ್ಟು ಬಿಟ್ಟು ಬಿಡು. ಸಹನಾ ನಿಧಾನವಾಗಿ ನಗುತ್ತಾಳೆ. ಅದರೊಳಗೆ ನೋವು, ಕೋಪ, ಪಾಠ ಕಲಿಸುವ ಶಬ್ದ, ಪ್ರೇಮವನ್ನು, ನಂಬಿಕೆಯನ್ನು ಕೂಡ ಮಾರಿಬಿಟ್ಟೆ ನೀನು. ಈಗ ನಿನ್ನ ದಂಡನೆ ಪ್ರಾರಂಭವಾಗಿದೆ. ಆಕೆ ವೇಗವಾಗಿ ಗಾಳಿಯಂತೆ ಅಜಯ್ ಬಳಿ ಬರುತ್ತಾಳೆ. ಕೈಯಲ್ಲಿದ್ದ ಉರಿಯುವ ಕ್ರಾರದಿಂದ ತೀವ್ರವಾದ ಚಾಕುದಿಂದ ಹೊಡೆಯುತ್ತಾಳೆ. ನೇರವಾಗಿ ಕತ್ತಿಗೆ. ರಕ್ತ ಚಿತ್ತಾರದಂತೆ ಚಿಮ್ಮುತ್ತದೆ. ತಲೆ ನೆಲಕ್ಕೆ ಹೊರಳುತ್ತದೆ. ಶರೀರ ಬೇರೆ, ತಲೆ ಬೇರೆ. ಅಜಯ್ ಕಣ್ಣಲ್ಲಿ ಕೊನೆ ಕ್ಷಣದಲ್ಲಿ ಭಯ, ಕ್ಷಮೆ, ಯಾಚನೆ, ಅನಂತರ ನಿಶಬ್ದವಾಗಿದೆ. ಬೆಳಗ್ಗೆ ಹಳ್ಳಿಯ ಜನರು ಆಘಾತದಿಂದ ಬರುತ್ತಾರೆ. ಜನರು ಬಾಗಿಲು ಹೊಡೆದು ಒಳಗೆ ಬರುತ್ತಾರೆ. ತಲೆರಹಿತ ಶವ ನೆಲದಲ್ಲಿ ತಲೆ ಬದಿಯಲ್ಲಿ ಉರುಳುತ್ತಿರುತ್ತದೆ. ಕಣ್ಣುಗಳು ತೆರೆದಿದ್ದೇ ಆಗಲೇ ತಾನೇ ಕೊನೆ ದೃಷ್ಟಿಯಲ್ಲಿ ಸಹನನನ್ನು ನೋಡಿದಂತೆ. ಹಳ್ಳಿಯ ಅಜ್ಜಿ ನಿಂತು ಹೇಳುತ್ತಾರೆ, ಇದು ಸಹನಳ ಶಾಪ. ಪ್ರತೀಕಾರ ಆಕೆಗೆ ಬೇಕಿತ್ತು. ಅವಳು ತಲೆ ಕಡಿಯುವ ದೆವ್ವ ಆಗಿದ್ದಾಳೆ. ಪ್ರೀತಿಯ ಭಾವನೆ ತುಳಿತಕ್ಕೊಳ್ಳದಾಗ ಕೆಲವೊಮ್ಮೆ ಪ್ರೇತವು ಪ್ರೀತಿಯಿಂದ ತಿರುಗಿ ಬರುತ್ತದೆ. ಪ್ರೀತಿ ಮಾಡಿದವಳು ಸತ್ತರೂ ಅವಳ ಆತ್ಮದ ಪ್ರೇಮ ಕತ್ತಿಗಿಂತ ಕಠಿಣವಾಗಿರುತ್ತೆ. ಸಹನಾ ದೆವ್ವ ಇನ್ನೂ ಈ ಮನೆಗೆ ಬಂದವರನ್ನು ನೋಡುತ್ತಾ ಇದ್ದಾಳೆ. ಏಕೆಂದರೆ ಅವಳ ಪ್ರೇಮಕ್ಕೆ ನ್ಯಾಯ ಸಿಕ್ಕಿದರೂ ಆಕೆಯ ಆತ್ಮ ಇನ್ನೂ ಬೆಂಕಿಯಲ್ಲಿ ಇದೆ.